ಗೈಸ್ ಇಲ್ಲಿ ನೋಡಿ ಯಾರಲ್ಲಿ ಮತ್ತೆ ನಮ್ಮ ಬಾವ ಬಂದಿದ್ದಾರೆ. ಮತ್ತೆ ಗೈಸ್ ಈಗ ಈ ಗಾಡಿ ಟೈರ್ನ ಫುಲ್ ಚೇಂಜ್ ಮಾಡಿಸಿದ್ದೀನಿ ಗೈಸ್. ಅದು ನಾನು ಟೈರ್ನ ತಗೊಂಡಿದ್ದೀನಿ, ಟೈರ್ ಗಾಡಿಗೆ ಹಾಕ್ಸ್ಬೇಕಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್ ಏನಂತಂದ್ರೆ ಇಲ್ಲಿ ನೋಡಿ, ಇವತ್ತು ಬೆಳಗ್ಗೆ ನಾನು ಗಾಡಿನ ರೆಡಿ ಮಾಡಿಸ್ಬೇಕು ಗೈಸ್. ಗಾಡೀಲಿ ಫ್ರಂಟ್ ಟೈರ್ ಇದೆಯಲ್ಲ, ಫ್ರಂಟ್ ಟೈರ್ ಇರೋದು ಫುಲ್ಲು ಫ್ಲ್ಯಾಟೆಡ್ ಆಗಿದೆ. ಹಂಗಾಗಿ ಫ್ಲ್ಯಾಟೆಡ್ ಆಗಿರೋದ್ರಿಂದ ಗಾಡಿನ ಚೇಂಜ್ ಮಾಡಿಸ್ಬೇಕು. ಇಲ್ಲಾಂದರೆ ಅವನ್ನೇ ಲಾಂಗ್ ಏನಾದ್ರು ತೊಗೊಂಡೋಗ್ತೀನಿ ಅನ್ನೋದಾರೆ ಗಾಡಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಗಾಡಿ ಜೊತೆಗೆ ಗಾಡಿ ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಆ ರೀಸನಿಂದ ಗಾಡಿನ ಇವತ್ತು ತೊಗೊಂಡೋಗಿ MRF ಟೈರ್ನ MRF ಟೈರ್ ಅಂಗಡಿ ಕಂಪ್ನಿ ಇದೆಯಲ್ಲ MRF, ಅಲ್ಲಿಗೆ ಹೋಗ್ಬಿಟ್ಟು ಟೈರ್ ತಗೊಂಡು ಫಿಟ್ಟಿಂಗ್ ಮಾಡ್ಸೋಣ ಗೈಸ್, ಬೇರೆ ಟೈರ್ನ. ಲೆಟ್ಸ್ ಗೋ ಗೈಸ್. ನಾನು ಟೈರ್ನ ತೊಗೊಂಡಿದ್ದೀನಿ, ಟೈರ್ ಗಾಡಿಗೆ ಹಾಕ್ಸ್ಬೇಕಲ್ಲ, ತುಂಬ ಹಿಂಸೆ ಕೊಡ್ತಿತ್ತು. ಆಲ್ರೆಡಿ ಅವರು ಫ್ಲ್ಯಾಟಾಗಿ ಸಾಯೋ ಸ್ಟೇಜಲ್ಲಿದೆ ಅಂತ ಹೇಳಿದರು ಟೈರು. ಹಂಗಾಗಿ ಟೈರ್ನ ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಅಣ್ಣನ ಕೇಳಿ ನಾನು ಫಸ್ಟ್ ಟೈಮ್ ಗೈಸಿದ್ದೆ ಟೈರ್ ಪರ್ಚೇಸ್ ಮಾಡಿದ್ದು. MRF ಟೈರ್ನ ತೊಗೊಂಡಿರೋದು ನಾನು ಇಲ್ಲಿ. ಸೊ ಅಲ್ಲಿ ವಿಡಿಯೋ ಮಾಡ್ತಿದ್ದೆ ಪರ್ಚೇಸ್ ಮಾಡೋದು. ಬಟ್ ಏನಂದರೆ ಪಾಪ ಹುಡುಗಿ ಇತ್ತಲ್ಲ, ಅದಕ್ಕೆ ಮಾಡಲಿಲ್ಲ, ಸರಿ ಬರೋಲ್ಲ ಗೈಸ್. ಅದಕ್ಕೆ ಈಗ ಇದನ್ನು ತೊಗೊಂಡೋಗಿ ಫಿಟ್ ಮಾಡ್ಸೋಣ ಹೋಗಿ ಶಾಪ್ ಹತ್ರ ಗೈಸ್. ಈಗ ಈ ಗಾಡಿ ಟೈರ್ನ ಫುಲ್ ಚೇಂಜ್ ಮಾಡಿಸಿದ್ದೀನಿ ಗೈಸ್. ಅದು ಇದೆಯಲ್ಲ, ಆ ಟೈರು ನನಗೆ ಹೆಚ್ಚು ಕಮ್ಮಿ 1350 ಹೇಳಿದರು MRF ಇಂದು. ಅದನ್ನು ನಾನು ಒಂದು 50 ರೂಪೀಸ್ ಕಡಿಮೆ ತಗೊಂಡು 1300ಗೆ ಇಸ್ಕೊಂಬಂದಿದ್ದೀನಿ ಗೈಸ್, MRF ಟೈರ್ ಅದು. ಈಗ ಇದನ್ನು ಬಿಚ್ಚಿಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟೋಣ. ರೀಸೆಂಟಾಗಿ ಗೈಸ್ ಇದು 3-4 ಮಂತ್ಸ್ ಬ್ಯಾಕು ಇದನ್ನು ಬ್ಯಾಕ್ ಟೈರ್ನ ಚೇಂಜ್ ಮಾಡಿಸಿದ್ದೆ. ಅದಾದಮೇಲೆ ಈ ಟೈರ್ನ ಚೇಂಜ್ ಮಾಡಿಸಿರೋದು. 4 ವರ್ಷ ಆಯಿತು ಗೈಸ್. 4 ವರ್ಷದಿಂದ ತಂದಾದಾಗಲಿಂದ ಇವತ್ತೇ ಫಸ್ಟು ಟೈಮು ಈ ಫ್ರಂಟ್ ಟೈರನ್ನು ಚೇಂಜ್ ಮಾಡಿಸಿರೋದು. ಪಂಚರ್ ಆಗಿತ್ತಲ್ಲ ಮೊನ್ನೆ, ಅದ್ರ ರೀಸನಿಂದ ಬೇಡ ಅಂತೇಳಿ ಫುಲ್ಲು ಎತ್ತಿಸ್ಬಿಟ್ಟೆ. ಸುಮ್ಮನೆ ಏನಕ್ಕೆ ಅದು ರಿಸ್ಕ್ ತೊಗೊಳ್ಳೋದು ಅಂತ. ಅಪ್ಪನ್ನೆಲ್ಲ ಕರ್ಕೊಂಡು ಓಡಾಡ್ತಿರ್ತೀನಿ ನಾನು. ಏನಾರು ಪಂಚರ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಬೇಡ ಅಂತ ತೆಗೆದುಬಿಟ್ಟೆ. ಈಗ ಫೈನಲಿ ಗೈಸ್ ನನ್ನ ಗಾಡಿ ಟೈರ್ನೆಲ್ಲ ಹಾಕ್ಸಿದೆ. ಇಷ್ಟಕ್ಕೆ ಎಷ್ಟಾಯ್ತು ಗೊತ್ತಾ? ಇಷ್ಟು ರೆಡಿ ಮಾಡ್ಸೋದಕ್ಕೆ 1300 ಪ್ಲಸ್ಸು ನೆಕ್ ಚೇಂಜ್ ಮಾಡಿಸಿದೆ. ನೆಕ್ ಚೇಂಜ್ ಮಾಡಿಸಿ ಟೈರ್ ಹಾಕ್ಸೋಕ್ಕೆ ಎಷ್ಟು ಅಂದರೆ 180 ತೊಗೊಂಡ್ರು. 1300 180 1480 ರೂಪೀಸ್ ಗೈಸ್. ಇಷ್ಟಕ್ಕೆ ಟೈರ್ ಚೇಂಜ್ ಮಾಡಿ ಹೊಸ ಟೈರ್ ಹಾಕೋಕ್ಕೆ 1480 ರೂಪಾಯಿ, 1500 ರೂಪಾಯಿ ಇಲ್ಲೇ ಡಮರ್. ನೆಕ್ ಏನಿಲ್ಲ ಗೈಸ್, ಇದು ಚೇಂಜ್ ಮಾಡ್ತಾರಲ್ಲ ಟ್ಯೂಬ್ಲೆಸ್ ಅಂದರೆ ಈ ನೆಕ್ ಇರುತ್ತಲ್ಲ, ಅದು ಕಟ್ ಮಾಡಿಬಿಟ್ಟು ಹಳೇದನ್ನು, ಈ ಇದೆಯಲ್ಲ ಕಟ್ ಮಾಡಿಬಿಟ್ಟು ಹಳೇದನ್ನು ಹೊಸದನ್ನು ತೆಗೆದು ಹಂಗೆ ಫಿಟ್ ಮಾಡೋದಷ್ಟೇ. ಫಿಟ್ ಮಾಡಿದ ತಕ್ಷಣ ಏರ್ ಹೊಡಿತಾರೆ, ಫಿನಿಶ್ ಅಷ್ಟೇ. ಟೈರೆಲ್ಲ ಹಾಕ್ಸ್ಕೊಂಡು ಇಲ್ಲಿ ಮಹೇಶನ ಹತ್ರ ಬಂದೆ. ಸುಮ್ಮನೆ ಬಂದೆ ಗೈಸ್, ಮಹೇಶನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಕ್ಯಾಮ್ರಾ ವೈಪ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಂದರೆ ಡಯಟು ಕರೆಕ್ಟಾಗಿ ಮಾಡೋಕ್ಕಾಗ್ತೀನಲ್ಲ, ಹಂಗಾಗಿ ಮಹೇಶನ್ನ ಏನು ಮಾಡೋದು ಮಹೇಶ ಅಂತ ಗೊತ್ತಾಗ್ದಲ್ಲೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಹಂಗೆ ಹೇಳ್ತಿದ್ದೆ, ಡೈಲಿ ಲಾಕ್ಸಲ್ಲಿ ಯಾಕೋ ರೀಚ್ ಆಗ್ತಿಲ್ಲ. ಮುಂಚೆ 300 ವ್ಯೂಸ್ ಹೋಗೋದು, 300 ಹೋಗೋದು ಮುಂಚೆ, ಈಗ ಅದು ಹೋಗ್ತಿಲ್ಲ. ನೀನು ಲೆಜೆಂಡ್ ಕಣೋ ನೀನು, ನಿಮಗೆ ಹೇಳ್ಬೇಕು ಗೈಸ್. ನಾನು ಮಹೇಶ ಒಂದ್ಸರಿ ವಿಡಿಯೋ ಮಾಡ್ತಿದ್ದೆ ಒಟ್ಟಿಗೆ. ನಾನು ಬೆಂಗಳೂರಲ್ಲಿ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಸುಮಾರು ಒಂದು ಎಷ್ಟು ವಿಡಿಯೋಗೆ ಹೆಲ್ಪ್ ಮಾಡಿದ್ದೆ ಮಹೇಶ? ಒಂದು 3 ವಿಡಿಯೋ ಮಾಡಿದ್ದೆಲ್ಲ, 4 ವಿಡಿಯೋಗೆ ಹೆಲ್ಪ್ ಮಾಡಿದ್ದಾನೆ ಗೈಸ್. ಅದ್ರ ಕ್ಯಾಮ್ರಾ ಹೋಲ್ಡ್ ಮಾಡಿ ಇಷ್ಟೊತ್ತಿಗೆ ಇವನು ಅಲ್ಲೇ ಇದ್ದೀರಿ, ಏನೋ ಒಂದು 15,000 ಫಾಲೋವರ್ಸ್ ಆಗಿರೋರು, ಸಬ್ಸ್ಕ್ರೈಬ್ ಆಗಿರೋರು. ಬಟ್ ಏನಂದರೆ ಇವನು ಇಲ್ಲಿ ಕೆಲಸದ ಮೇಲೆ ವಾಪಸ್ ಬಂದುಬಿಟ್ಟ ಬೇಡ ಅಂತೇಳಿ. ಆಮೇಲೆ ನಂದು ಒಂದು ಸ್ವಲ್ಪ ಕೆಲಸ ಐತೆ ಅಂತೇಳಿ ಬಂದೆ. ಈಗ ಇಲ್ಲಿ ನೋಡಿ ಏನೋ ಮಾಡ್ತಿದ್ದಾನೆ. ಈ ಕೀಲಿ ಇದೆಯಲ್ಲ, ಇಷ್ಟು ಕೀಲಿ ಯಾವ ರೂಮಿಂದ ಅಂತ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಎತ್ಕೊಂಡೋದ. ಅದೇ ಕೀ ಓಪನ್ ಆಯಿತು ಅಂತೇಳಿ ಫುಲ್ಲು ಖುಷಿ ಅಣ್ಣ. ಅದ ಹೌದು, ರೂಮ್ ನಂಬರ್ 4. ಈಗ ಮತ್ತೆ ಏನಂದರೆ ಗೈಸ್, ನಾನು ಮಹೇಶ ಸೇರಿ ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಟೈರ್ ಒಂಚೂರು ರೆಡಿ ಮಾಡಿಸ್ಬೇಕಾಯ್ತು, ಅದನ್ನು ರೆಡಿ ಮಾಡ್ತಿದ್ದೀನಿ. ಮತ್ತು ಧರ್ಮಸ್ಥಳ ಹೋಗೋದಾರೆ ಹೆಂಗೆ ಹೇಳು? ಈ ಕಡೆ ಮಾಡಿಸಿ, ಈ ಕಡೆ ಹಿಂಗೆ ಮಾಡಿ ಕ್ಯಾಮ್ರಾ. ಸೆಲ್ಫಿ ಆನ್ ಮಾಡು, ಹಿಂಗಲ್ಲ ಸೆಲ್ಫಿ ಆನ್ ಮಾಡು. ಸೆಲ್ಫಿ ಆನ್ ಮಾಡಬೇಕಾ? ಸೆಲ್ಫಿಲಿ ಕ್ಲಾರಿಟಿ ಇದು ಕಡಿಮೆ ಆಗುತ್ತೆ, ಕ್ಲಾರಿಟಿ ಕಡಿಮೆ. ಹಾಂ, ಸೆಲ್ಫಿ ಇಲ್ಲಿ ನೋಡು, ಇದು ಹಿಂಗೆ ನೋಡೋಕೆ ಚೆನ್ನಾಗಿ ಅನಿಸ್ತಿದೆ. ಬಟ್ ಕ್ಲಾರಿಟಿ ಇದು ಅಪ್ಲೋಡ್ ಮಾಡಿದಾಗ ಹೋಗುತ್ತೆ ವಿಡಿಯೋದು ಕ್ವಾಲಿಟಿ. ನೋಡ್ಕೊಂಡು ವೆಲ್ಕಮ್ ಗೈಸ್. ಸಪೋರ್ಟ್ ಮಾಡಿ ಗಿರೀಶ್ಗೆ, ಹಂಗೆ ನಮಗೂ ಸಪೋರ್ಟ್ ಮಾಡಿ. ಹೇಳಿ ನೀನು ಅಕೌಂಟ್ ಹೇಳು. ಆಲ್ರೆಡಿ ಒಂದ್ಸರಿ ಅವತ್ತು ನೈಟ್ ಕ್ಯಾಂಪ್ ಮಾಡೋಣ, ಯಾವತ್ತು ಮಾಡಿದ್ವಿ. ನೋಡೋಣ ಮುಂದೆ ದೊಡ್ಡ ಪ್ಲಾನ್ ಮಾಡೋಣ, ಮಾಡಿದ್ದೀವಿ. ನಮ್ಮ ಮಹೇಶ್ ಅವಾಗ್ಲಿಂದನೂ ಗೈಸ್ 2 ವರ್ಷದಿಂದ ನಮ್ಮ ಜೊತೆ ಹೇಳ್ತಾನೆ ಬರ್ತಿದ್ದಾರೆ. 2-3 ವರ್ಷ ಆಯ್ತಲ್ಲ, ಮಾಡೋಣ 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 ಅಂತ ಹೇಳ್ಬಿಟ್ಟು ಏನೂ ಮಾಡ್ದಲ್ಲ.
ಸ್ಟಾರ್ಟ್ ಮಾಡಿದೀನಿ ಇವತ್ತು ಇವೊಂದು ಫಿಟ್ನೆಸ್ ಬಗ್ಗೆ ಇವೊಂದು ಅಕೌಂಟ್ ಇರೋದು ಗೈಸ್. ಇವನು ಜಿಮ್ ಫಿಟ್ನೆಸ್ ಕೋಚ್ ಇವನು, ಹಾಗಾಗಿ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಹೇಳ್ತಾನೆ. ಮತ್ತು ಅವನು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಿದ್ದಾನೆ ಬಾಡಿನ. ಏನೇನು ಅಕೌಂಟ್ ಹೆಸರು ನಿಮಿಷ? ಶಾರ್ಟ್ ಅಂಡ್ ಬಾಡಿ. ಶಾರ್ಟ್ ಅಂಡ್ ಬಾಡಿ ಚಾರ್ಟ್ ನೀಟಾಗಿ ಸ್ಪೆಲ್ ಮಾಡು, ಅದು ಹಂಗು ನೀನು ಹೇಳ್ತಿರೋದಾಗಿ ಚಾರ್ಟ್ ಚಾರ್ಟ್. ಈಗ ನಾನು ರೆಕಾರ್ಡ್ ತರಿಸ್ತೀನಿ ಈ ಥರ ಅಂತ ಹಿಂಗಾಗಿದೆ ನೋಡು ಗೈಸ್. ಒಂದು ನಿಮಿಷ ತಡ್ರಿ, ಫಸ್ಟ್ ಹೇಳ್ಬಿಡು ಏನಂತ. ಚಾರ್ಟ್ ಅಂಡ್ ಬಾಡಿ, CHARTANDBODY ಗೈಸ್. ಫಾಲೋ ಮಾಡಿ ಫಿಟ್ನೆಸ್ ಬಗ್ಗೆ ಏನಾದ್ರು ಬೇಕಾಗಿದ್ರೆ. ನಾನು ಅಷ್ಟೇ ಫಿಟ್ನೆಸ್ ಬಗ್ಗೆ, ನಾನು ಇಷ್ಟು ಸಣ್ಣಾಗಿದ್ದೀನಲ್ಲ, ಸಣ್ಣಾಗಿರೋ ನಂದು ಇದ್ರನ್ನೇ ನಾನೇ ಮಾಡಿರೋದೆ ಎಫರ್ಟ್ ಹಾಕಿ. ಈಗ ಇವನ ಜೊತೆ ಇದು ಮಾಡ್ತಿದ್ದೀನಿ. ಇವ್ನು ನನಗೆ ಡಯಟ್ ಫುಡ್ ಎಲ್ಲ ಹೇಳ್ಕೊಡ್ತಿದ್ದಾನೆ, ಹಂಗಾಗಿ ಮೈಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಫಂಕ್ಷನ್ಗಳು ವೀಡಿಯೋ ಶೂಟ್ ಮಾಡೋಕ್ಕೆ ಹೋದಾಗೆಲ್ಲ ಅದೇ ವರ್ಕೌಟೇ ಆಗ್ತಾಯಿಲ್ಲ. ಸೊ ಚೆಕ್ಔಟ್ ಆಗಿ ಬಂದರು. ನನಗೆ ಹಂಗೆ ಕೇಳಿಸಿದೆ, ನೀನು ಆಕ್ಚುಲಿ ಅದು ಶಾರ್ಟ್ ಅಂಡ್ ಬಾಡಿ ಅನ್ನೋ ಥರ ಬಂದಿದೆ. ಟ್ರೇಡಿಂಗ್ ಇಂದಲ್ಲ, ಸೊ ನಾನು 2 ಕಂಟೆಂಟ್ ಮಾಡ್ತಾ ಇರೋದು, ಟ್ರೇಡಿಂಗ್ ಪ್ಲಸ್ ಫಿಟ್ನೆಸ್. ಅದಕ್ಕೆ ಚಾರ್ಟ್ ಅಂಡ್ ಬಾಡಿ ಅಂತ ಹೇಳಿದ್ದೆ. ಚಾರ್ಟ್ ಟ್ರೇಡಿಂಗಿಗೆ ಚಾರ್ಟ್, ಎಸ್, ಬಾಡಿಗೆ ಬಾಡಿ, ಫಿಟ್ನೆಸ್ಸಿಗೆ ಬಾಡಿ ಬಸ್. ನೋಡಿ ನಾವು ಮಾಡ್ತಿದ್ದಾನೆ. ಅದರಲ್ಲಿ ಸ್ವಲ್ಪ ನಿಮಗೆ ರೀಸನ್ ಇದೆ ಅದೇ ನೇಮ್ ಇಡೋಕ್ಕೆ. ರೀಸನ್ ಏನು? ಅದೇ ಚಾರ್ಟ್ ಅಂಡ್ ಬಾಡಿ, ಟ್ರೇಡಿಂಗ್ ಚಾರ್ಟಿಂದು ಪ್ಲಸ್ ಫಿಟ್ನೆಸ್ ಎರಡು ಒಟ್ಟಿಗೆ ಒಂದೇ ಪೇಜಲ್ಲಿ ಮಾಡ್ತಾ ಇರೋದು. ನಾನು ಮಾಡಿ ಒಳ್ಳೇದಾಗಲಿ. ನಾ ಮಹೇಶ, ನಂದು ಇಂಟ್ರೋ ನೀನು ಹೇಳೋ ನೋಡೋಣ, ಹೆಂಗೆ ಹೇಳ್ತೀವಿ ವೀಡಿಯೋದಲ್ಲಿ ಫುಲ್ಲು ಎನರ್ಜಿಯಿಂದ ಹೇಳೋ ನೋಡೋಣ. ನೀನೀಗ ಹೇಳ್ದಲ್ಲ ಫುಲ್ ಎನರ್ಜಿಲಿ ಹೇಳೋ ನೋಡೋಣ ಗೈಸ್. ನಂದು ಇಂಟ್ರೋ ಹೇಳ್ತಾನೆ ನೋಡ್ರಿ ಮಹೇಶ, ಹೆಂಗೆ ಯಾವಾಗಲೂ ಹೇಳ್ದಲ್ಲ ಹಂಗೆ ಹೇಳೋದು. ಅಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ಗೆ ಅಂತ. ಏನು ಎಲ್ಲರೂ ಯಾರು ಹೇಳಿದ್ರು ಅಷ್ಟೇ ಹೇಳು ನೋಡೋಣ. ಡೈಲಿ ಪ್ರಾಕ್ಟೀಸ್ ಆಗಿರುತ್ತೆ, ಹಂಗೆಲ್ಲ ಏನಿಲ್ಲ. ಪ್ರಾಕ್ಟೀಸ್ ಅನ್ನೋದು ಮ್ಯಾಟ್ರ್ ಅಲ್ಲ, ಅದು ಹೇಳು. ಬಟ್ ನನಗೋಸ್ಕರ ನಿನ್ನ ವಾಯ್ಸು ಸ್ವಲ್ಪ ತಿಕ್ಕಾಗಿದೆ, ಚೆನ್ನಾಗಿ ಅನಿಸುತ್ತೆ. ನನ್ನ ವಾಯ್ಸು ಸ್ವಲ್ಪ ತೆಳ್ಳ, ನಿಮ್ಮದು ಸ್ವಲ್ಪ ಗಡಸು. ವಾಯ್ಸ್ ಡಿಪೆಂಡ್ ಆಗಲ್ಲ, ಯಾಕೆಂದರೆ ಪ್ರಾಕ್ಟೀಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಾಯ್ಬಿಟ್ಟು ಹೇಳೋದಕ್ಕೆ ಪ್ರಾಕ್ಟೀಸ್ ಬೇಕಾ? ನೀನು ಏನು ಪರ್ಫೆಕ್ಟ್ ಆಗಿ ಬರುತ್ತೀರಾ? ಪರ್ಫೆಕ್ಟ್. ನಿನ್ಗೆ ಪ್ಯಾರಾಗ್ರಾಫ್ ಕೊಟ್ಟು ಪುಟ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ, ಓದ್ಬಿಟ್ಟು. ಅದೇ ಹೆಸರು ರೇಟಿಂಗ್ ಕೊಟ್ಟಿದ್ದೀನಿ, ಬಾ ಓದು ಜೋರಾಗಿ ಅಂತಾನೆ. ಅಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ಗೆ ಅಂತ. ಅದು ಅವಾಗ ಹೇಳ್ತಿದ್ದೆ, ಈಗ ಹೇಳ್ತಿಲ್ಲ. ಅದು ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದ್ರು ಗೊತ್ತಾ? ನಮ್ಮನೆ ಪಕ್ಕದ ಮನೆ ಎಲ್ಲ ಗೈಸ್, ನಮ್ಮನೆ ಪಕ್ಕದ ಋತ್ವಿಕೆಲ್ಲ ಇಲ್ವಾ, ಮುತ್ವಿಕು ಚಿರಂತ್, ಅವರಿಬ್ರು ನನಗೆ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮನೆಗೆ ಬಂದರೆ ಹಂಗೆ ಮಾಡೋರು, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ ಅನ್ಕೊಂಡು. ಅದಕ್ಕೆ ಅದನ್ನ ಹೇಳೋದು ನಿಲ್ಲಿಸ್ಬಿಟ್ಟೆ ಗೈಸ್. ಬಟ್ ಅದು ಸ್ಟಾರ್ಟ್ ಮಾಡ್ತೀನಿ, ಅದು ಒಂಥರ ಮಜಾ ಇರುತ್ತೆ. ಸ್ಯಾಟ್ ಟೈಮಲ್ಲಿ ಬ್ಯಾಂಗ್ ಅನ್ನೋದ್ರೆ ಚೆನ್ನಾಗಿರಲ್ಲ ಅದು. ಸ್ಯಾಟ್ ಟೈಮಲ್ಲೇ ಬ್ಯಾಂಗ್ ಅನ್ನೋಕ್ಕಲ್ಲ, ಸೀರಿಯಸ್ಲಿ ಹೋಗೋದು. ಅವಾಗ ಸ್ವಲ್ಪ ಎನರ್ಜಿ ಬರುತ್ತೆ ಬಾಡಿಲಿ. ಧರ್ಮಸ್ಥಳ ಯಾವಾಗ ಹೋಗೋದು ಹೇಳು? ಪ್ಲಾನ್ ಮಾಡಿದಷ್ಟು ಡಿಲೇ ಆಗ್ತಾ ಹೋಗುತ್ತೆ. ಹೌದು, ಸ್ಕೂಟಿಲೇ ಇದರಲ್ಲೇ ನಂದ್ರಲ್ಲೇ 40 ಮೇಲೆ ಹೋಗಂಗಿಲ್ಲ ಅದು. ಅರ್ಧ ನಾನು ಓಡಿಸ್ತೀನಿ, ಅರ್ಧ ನೀನು ಓಡಿಸು. ಪ್ಲಾನ್ ಮಾಡೋದು, ಹೋಗೋದು ಬಿಡೋದು ಸೆಕೆಂಡ್ರಿ. ಹುಡುಗರು ಬಾಯ್ಸ್ ಹೆಂಗೆ ಪ್ಲಾನ್ ಜಾಸ್ತಿ ಇರುತ್ತೆ, ಎಕ್ಸಿಕ್ಯೂಷನ್ ಕಡಿಮೆ ಆಗುತ್ತೆ. ಅನ್ಪ್ಲಾನೆಡ್ ಟ್ರಿಪ್ಸ್ ಆರ್ ಆಲ್ವೇಸ್ ಬೆಸ್ಟ್ ಅಂತಾರಲ್ಲ, ಹಂಗೆ. ಪ್ಲ್ಯಾನು ಚೆನ್ನಾಗಿರುತ್ತೆ, ಬಟ್ ಪ್ಲ್ಯಾನ್ ಮಾಡಿ ಬೇರೆ ಕಡೆ ಹೋಗ್ಬೇಕಲ್ಲ, ಸ್ಟೇಟಿಗೆ ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡಿ ಹೋಗ್ಬೇಕು ಗೈಸ್. ಅನ್ಪ್ಲಾನ್ ಟ್ರಿಪ್ ಅಂದರೆ ಲೋಕಲ್ ಆಗಿರುತ್ತಲ್ಲ, ಅದನ್ನು ಅನ್ಪ್ಲಾನ್ ಮಾಡಿದ್ರೆ ಬೆಸ್ಟು. ಅದೇ ನಾವು ಲಾಂಗ್ ಹೋಗೋದ್ರೆ ಪ್ಲಾನ್ ಮಾಡಲೇಬೇಕು. ಯು ಹ್ಯಾವ್ ಟು ಮೇಕ್ ಒನ್ ಪ್ಲಾನ್ ಗೈಸ್. ಪ್ಲಾನ್ ಎ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ವರ್ಕ್ ಆಗ್ತಾ ಇರುತ್ತೆ. ಏನು ಪ್ಲಾನ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ಸ್ಕ್ಯಾಮ್ ಆಗಿ ಬರ್ತಿರ್ತೀವಿ. ಈ ಥರ ಇವ್ರು ಇರ್ತಾರ ರೂಮ್ಗಳಲ್ಲೇ ಸ್ಕ್ಯಾಮ್ ಮಾಡ್ಬಿಡ್ತಾರೆ ಗೈಸ್. ನಾವೀಗ ಮಹೇಶನ್ಗೆ ಬಾಯ್ ಹೇಳಿ ಜೂಟ್ ಆಗ್ಬಿಡೋಣ. ಬಾಯ್ ಮಹೇಶ್ ಅವರೇ ಅಂತ ಕರೆಯಲ್ಲ, ನಾನು ಹೋಗ್ಬಾ ಅಂತಲೇ ಕರೆಯೋದು. ಬಟ್ ವಿಡಿಯೋದಲ್ಲಿ ಹೋಗಲಿ ನಮ್ಮ ಹುಡುಗ. ಗಾಡಿ ನೋಡಿ ಗೈಸ್, ರೆಡಿ ಮಾಡಿಸಿ ಇಲ್ಲಿ ನಿಂತಿದ್ದೀನಿ. ಈಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೇರೆ ಎಲ್ಲರೂ ಹೋಗ್ಬಿಡೋಣ ಬನ್ನಿ ಗೈಸ್. ಇಲ್ಲಿ ನೋಡಿ ಯಾರಲ್ಲಿ ನಮ್ಮ ಅಕ್ಕ ಬಂದಿದ್ದಾರೆ ಗೈಸ್ ಮನೆಗೆ. ಯಾವತ್ತು ತೋರಿಸಿದ್ನಲ್ಲ, ಮತ್ತೆ ನಮ್ಮ ಬಾವ ಬಂದಿದ್ದಾರೆ. ಮತ್ತೆ ನೀವೊಂದು ಮಾತಾಡ್ಸಲ್ಲ ನಾನು. ಇಲ್ಲಿ ಇವ್ರು ಇಲ್ಲಿ ನೋಡ್ರಿ, ಇವನು ಗುಂಡ. ಓಯ್, ನೀವೊಂದು ತೋರಿಸ್ಲೇಬಾರ್ದು. ಇಲ್ಲಿ ಬಜ್ ಗೈಸ್. ಹೆಂಗೆ ಗೊತ್ತಾ, ಅವ್ರ ಅಮ್ಮನ ನೋಡಿದ್ರೆ ಬರೋದಿಲ್ಲ ನನ್ನ ಹತ್ರಕ್ಕೆ, ಹಂಗಾಗಿ ಎತ್ಕೊಂಡು ರೂಮಿಗೆ ಕರ್ಕೊಂಡ್ಬಂದ್ಬಿಟ್ಟೆ. ಈಗ ಏನೋ ಸಮಾಚಾರ ಗುಂಡ?
ಹಾಯ್ ಮಾಡು ಹಿಂಗೆ ಹಾಯ್ ಮಾಡು ಚಿನ್ನಿ ಅವರಲ್ಲಿ ಗೈಸ್ ಅಪ್ಶು ಬಂದಿದ್ದಾರೆ ನೋಡಿ ಕೀಳು ಮಕ್ಳು ಕಲ್ತಿದ್ದೆ ಮತ್ತೆ ಎಷ್ಟು ದಿವಸ ತಡಿ ಮತ್ತೆ ಎಲ್ಲೋಗಿದ್ದ ಕೇಳ್ತಿದಾರೆ ನೋಡು ಜನಗಳು ಎಲ್ಲೋಗಿದ್ದ ಅವನು ಅಂತ ಅವರೇ ಕೇಳ್ತಿರೋದು ನಿಜಾಗ್ಲು ಎಲ್ಲೋಗಿದ್ದಾನೆ ನಿಮ್ಮ ಹುಡುಗ ಅಂತ ಕೇಳ್ತಿದ್ರು ಸೀರಿಯಸ್ಲಿ ಕೇಳಿ ನೋಡು ಸೀರಿಯಸ್ಲಿ ಕಣೋ ಗೈಸ್ ಏನಂದ್ರೆ ಹೇಳ್ತಿದ್ದೀನಿ ಕೇಳ್ತಾ ಇಲ್ಲ ಇವನು ಕಮೆಂಟು ಹಾಕಿದ್ರಿ ಎಲ್ಲ ವಾಮಿಟು ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಬಿತ್ತು ತಾನೆ ಗೈಸ್ ಈಗಷ್ಟೇ ಅಕ್ಕ ಎಲ್ಲ ಹೋದ್ರು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಇವನೊಬ್ಬನ ಹೆಗಣನ ಉಳಿಸ್ಕೊಂಡಿದೀವಿ ಉಳಿಸ್ಕೊಂಡಿದೀವಿ ಈಗ ಇವನನ್ನ ಇವತ್ತು ಇನ್ನು ಮುಂದೆ ಟಾರ್ಚರ್ ಕೊಡ್ಬೇಕು ಗೈಸ್ ಟಾರ್ಚರ್ ಜಾಸ್ತಿ ಇವನಿಗೆ ಏನು ಗೊತ್ತಾ ನಾನು ಒಂದು ಷರತ್ತು ಹಾಕಿ ಕರ್ಸ್ಕೊಂಡಿದ್ದೀನಿ ತಡಿ ಷರತ್ತು ಹಾಕಿ ಕರ್ಸ್ಕೊಂಡಿದ್ದೀನಿ ಗೈಸ್ ಜಾಸ್ತಿ ಟಿ ವಿ ನೋಡೋಂಗಿಲ್ಲ ಜಾಸ್ತಿ ಫೋನ್ ನೋಡೋಂಗಿಲ್ಲ ಹಂಗಾದ್ರೆ ಇರು ಇಲ್ಲಾಂದರೆ ಹೋಗ್ತಾರು ಮನೆಗೆ ಅಂತ ಹೇಳಿ ಕರ್ಸ್ಕೊಂಡಿದ್ದೀನಿ ಏನೇ ಇದ್ರು ಆಟ ಆಡ್ಬೇಕು ಔಟ್ಸೈಡ್ ಅಷ್ಟೇ ಫೋನು ಟಿ ವಿ ಸ್ವಲ್ಪ ಹೊತ್ತು ನೋಡ್ಬೇಕು ಅಷ್ಟೇ ಆ ಥರ ಮಾಡಿದ್ದೀನಿ ಓಕೆನಾ ಡನ್ನಾ ನಾವಿನ್ನ ಗೈಸ್ ಇವನು ನಾನು ಸೇರಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ಇವನಂತೂ ಕಂಟೆಂಟ್ ಕಿಂಗ್ ಅಫ್ಶಾಲೋಮ್ ಇವನು ಸೊ ದೆನ್ ಹೂ ಯು ಐ ಆಮ್ ಆಲ್ವೇಸ್ ಕಿಂಗ್ ಬ್ರೋ ಐ ನೋ ದಟ್ then bro shut up bro who the hell are you two telling like that bro nigga who are you nigga what's wrong with you nigga huh why are you fighting with me nigga don't fight with me bro unless I will beat you punching mushti yeah this is punching mushti ನಾನು ಇಲ್ಲೇ ಮಲ್ಕೊಳ್ಳೋದು ಇವತ್ತಲ್ಲ ನಾನು ಇಲ್ಲೇ ಮಲ್ಕೊಳ್ತೀನಿ ನನ್ನ ಪಕ್ಕದಲ್ಲೇ ಮಲ್ಕೊಬಿಡು ತಡಿ ಓಕೆನಾ ಗೈಸ್ ಇವತ್ತು ನಾನು ಆ್ಯಕ್ಚುಲಿ ರೂಮಲ್ಲಿ ನೆಲದ ಮೇಲೆ ಮಲ್ಕೊಳ್ತಿದ್ದನು ಅದನ್ನೆಲ್ಲ ಬಿಟ್ಟು ಈಗ ರೀಸೆಂಟಾಗಿ ಒಂದು 10 ದಿವಸದಿಂದ ಗೈಸ್ ಬೆಡ್ ಮೇಲೆ ಮಲ್ಗೋಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಶೆಕೆ ಗೈಸ್ ಕೆಳಗಡೆ ಸಿಕ್ಕಾಬಿಟ್ಟೆ ಮಲ್ಕೊಂಡು ಸೊ ನನ್ನ ಪಕ್ಕನೇ ಇವತ್ತು ಎಷ್ಟು ದಿವಸ ಇರ್ತೀವಿ ಅಪ್ಶು ಇವತ್ತು ಇನ್ನು ಹಾಂ ದೆನ್ ಹೂನು ಹಾಂ ಎಷ್ಟು ದಿವಸ ಇರ್ತೀಯ ತಡಿ ಅಪ್ಶು ಮಾತಾಡ್ತಿದ್ದೀನಿ ತಾನೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಮಾತಾಡ್ತಿದ್ರು ಹೋಗ್ತಿದ್ಯಲ್ಲ ಹೇಳ ಇಲ್ಲೇ ಮಲ್ಕೊಂತೀಯ ಏನು ಇಲ್ಲೇ ನನ್ನ ಪಕ್ಕನೇ ಮಲ್ಕೊಳ್ಳೋದು ಗೈಸ್ ಈಗಷ್ಟೇ ಪಿಂಟು ಫೋನ್ ಮಾಡಿದ್ದ ಕಣ ನಿನಗೆ ಅಪ್ಶು ಎಲ್ಲ ಹೋಗಿದ್ದ ಅಂತ ಫೋನ್ ಮಾಡ್ಕೊಡ್ತೀನಿ ತಡಿ ಫೈನಲಿ ಗೈಸ್ ನಾವೀಗ ಮಲ್ಕೊತಿದ್ದೀವಿ ಇಲ್ಲಿ ನೋಡಿ ಅಪ್ಶು ನನ್ನ ಪಕ್ಕನೇ ಮಲ್ಕೊಂಡಿರೋ ಥರ ಮಲ್ಕೊಂಡಿದ್ದಾನೆ ಬಟ್ ನಿದ್ದೆ ಮಾಡ್ತೀನಿ ಅಂತ ಡವ್ ಮಾಡ್ತಿದ್ದಾನೆ ಡೌರಾಜ ಅವನು ಐ ಹೋಪ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಶು ಬಾಯ್ ಮಾಡು ಒಂದ್ಸರಿ ಎಲ್ಲಿ ಬಾಯ್ ಮಾಡು ಮುಖ ತೋರ್ಸ್ ಅಲ್ಲ ಮುಖ ತೋರ್ಸ್ ಮಾಡು ಹೇಳು bye ಬಾಯ್ ಗೈಸ್